ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡೇಶ ಅಂತ ನಮ್ಮ ಬಂಗಾರಿ ಎಷ್ಟು ಚೆನ್ನಾಗಿ ಗಣೇಶನ್ ತಯಾರು ಮಾಡ್ತಾ ಇದ್ದಾಳೆ. ಹೌದು ರೀ, ಅಷ್ಟು ಚಿಕ್ಕ ಹುಡುಗಿ ಆದ್ರೂ ಅಷ್ಟೊಂದು ಜನ ಮಕ್ಳಿಗೆ ಗಣೇಶ ಹೇಗ್ ಮಾಡೋದು ಅಂತ ಒಂಚೂರು ಮರಿದೆ ಹೇಳ್ಕೊಡ್ತಿದ್ದಾಳಲ್ಲ. ನಾನು ಹೇಳ್ಕೊಟ್ಟಿದ್ದು ಒಂದು ಸ್ಟೆಪ್ಪು ಮರಿದೆ ಎಷ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ದಾಳೆ ನೋಡು. ಮರಿಯಕ್ಕೆ ಅವಳೇ ನಿಮ್ ತರ ಮರಗುಳಿನ? ಅರೆ ವಿಡಿಯೋ ಇಷ್ಟೇನಾ? ಅಲ್ಲ, ಗಣೇಶ ಪೂರ್ತಿ ಆಗೋವರೆಗೂ ಆದ್ರೂ ಮಾಡಿ ಕಳಿಸ್ಬಾರ್ದ ಈ ನಮ್ಮ ಸೀತಾ? ಅವಳು ಅಷ್ಟೇ ಮಾಡ್ಕೊಂಡಿದ್ಲೋ ಏನೋ, ಆಮೇಲೆ ಪೂರ್ತಿ ಮಾಡಿ ಕಳಿಸ್ತಾಳೆ ಬಿಡಿ. ಹೇಗೂ ಸೀತಾ, ರಾಮು, ನಮ್ಮ ಬಂಗಾರಿ 3 ಜನನು ಬರ್ತಾ ಇದಾರಲ್ವಾ? ಬರ್ತೀನಿ ಅಂದಿದಾರಲ್ಲ, ಸಾಯಂಕಾಲದಷ್ಟೊತ್ತಿಗೆ ಬರ್ತಾರೆ ಬಿಡಿ. ಓ ಅಲ್ಲ, ನಿನ್ ಬಂಗಾರಿಗೆ ಮೋದಕ ಚಕ್ಲಿ ಎಲ್ಲ ತೆಗೆದಿಟ್ಟಿದೀಯ ತಾನೇ? ನಾನು ಮರಿತೀನೇನ್ರಿ, ಎಲ್ಲ ಮಾಡಿಟ್ಟಿದ್ದೀನಿ. ಯಾರು? ಅಯ್ಯೋ ಪಾಪಿ, ನೀನ್ ಯಾಕೋ ಬಂದೆ? ಯಾಕೋ ಬಾಗ್ಲಾಗ್ತಾ ಇದ್ಯಾ? ಮುದ್ಕಿ, ನಾನೇನು ಮಾಡಲ್ಲ, ಸುಮ್ಮನೆ ಇದ್ಬಿಡು. ಏನಾಯ್ತು ಶಾಂತ? ಏನೋ ಮಾಡ್ತಾ ಇದ್ಯಾ? ಬಿಡು ಅವಳನ್ನ. ಮುದ್ಕ, ಸುಮ್ಮನೆ ಇದ್ಬಿಡು. ಬಿಡ. ನೋಡು, ನಾನೇನ್ ಪ್ರಶ್ನೆ ಕೇಳ್ತೀನೋ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡು. ಒಂದು ದಾರಿ ಹೊರಟೋಗ್ತೀನಿ. ಏನೋ ಬೇಕು ನಿನ್ಗೆ? ಸೀತಾಗೆ ಚಾಂದಿನಿ ಅನ್ನೋ ಫ್ರೆಂಡ್ ಯಾರಾದ್ರೂ ಇದ್ದಾರ? ಹೇಳೋ. ಚಾಂದಿನಿನ? ಚಾಂದಿನಿಗೆ ಹಿಂದಿನಿ ಅಂತ ಯಾರು ನಮ್ಗೆ ಗೊತ್ತಿಲ್ಲ ಕಣೋ. ಬಿಡ. ನೋಡು, ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳು. ನಿಮ್ಗೆ ಸೀತಾ ಬಗ್ಗೆ ಎಲ್ಲಾನು ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಕಣೋ, ಅದ್ರ ಬಗ್ಗೆ ನಮ್ಗೇನು ಗೊತ್ತೂ ಇಲ್ಲ. ಬಿಡ ನನ್ನ ಹೆಂಡ್ತಿನ. ಸುಮ್ಮನೆ ನನ್ನ ಕೈಲಿ ಒದೆ ತಿನ್ಬೇಡ. ಗೊತ್ತಿದ್ರು ಹೇಳಲ್ಲ ಕಣೋ. ಏನ್ ಮಾಡ್ತೀಯ ನೀನು? ಬಿಡ ನನ್ನ ಹೆಂಡ್ತಿನ. ಬಿಡ. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಮನೆ ಹಾಳ. ಮೊದ್ಲಿಂದ ಆಚೆ ಹೋಗ. ಅವ್ರು ಹೇಳಿದ್ ಕೇಳಿಸ್ತು ತಾನೆ? ನಾವು ನಿಂಗೇನು ಹೇಳೋ ಅವಶ್ಯಕತೆ ಇಲ್ಲ. ಮೊದ್ಲಿಂದ ಆಚೆ ಹೋಗ. ನೋಡಿ, ಸೀತಾ ಮನೇಲಿ ನೆಮ್ಮದಿ ಆಗಿರ್ಬೇಕು ಅಂದ್ರೆ ಸುಮ್ಮನೆ ನಂಗೆ ಉತ್ತರ ಕೊಟ್ಬಿಡಿ. ಇಲ್ಲ ಅಂದ್ರೆ ನನ್ನ ಬಗ್ಗೆ ಗೊತ್ತಲ್ಲ. ನಿನಗೆ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಗೀತನ್ ಬಗ್ಗೆ ನಿಂಗೆ ಒಂದ್ ಅಕ್ಷರನೂ ಹೇಳಲ್ಲ. ಕೊಲ್ತೀಯೇನೋ? ಕೊಲ್ಲೋ, ತಗೊಳ್ಳೋ ತಗೊಳ್ಳೋ, ಕೊಲ್ಲೋ. ಸಾವು ಅಂದ್ರೆ ನಮ್ಗೇನು ಭಯ ಇಲ್ಲ, ಎಲ್ಲ ನೋಡಾಗಿದೆ. ಈ ಜೀವ ಭೂಮಿ ಮೇಲಿರೋದ್ರಿಂದ ಯಾರಿಗೂ ಲಾಭ ಇಲ್ಲ. ಕೊಲ್ತೀಯೇನೋ? ಕೊಲ್ಲೋ. ಸೀತನ್ ಜೀವನ ಹಾಳು ಮಾಡಕ್ಕೆ ನಿನ್ ಕೈಲಿ ಆಗಲ್ಲ. ಯಾಕಂದ್ರೆ ಅವ್ರ ಜೊತೆ ರಾಮ ಇದ್ದಾನೆ. ನಿನ್ನಂತ ಹುಳತ್ ಮಾತ್ಕೆಲ್ಲ ಬೆಲೆ ಕೊಡೋನಲ್ಲ ಕಣೋ. ಅವಳನ್ ಕೈ ಹಿಡ್ದಿರ ಆ ರಾಮ. ಹೋಗ ಇಲ್ಲಿಂದ. ಪಾಪಿ, ಸೀತನ್ ಹೆಸರೇಳೋ ಯೋಗ್ಯತೆನೂ ಇಲ್ಲ ರೀ ಅವನ್ಗೆ. ಶಾಂತ, ನಿನ್ಗೇನು ಆಗಿಲ್ಲ ತಾನೆ? ಸೀತಾ ಈ ಮನೆಗೆ ಯಾಕೆ ಲೆಟ್ರ್ ಬರ್ತಿದ್ದಾಳೆ? ಈ ಮನೇಲಿ ಯಾರಾದರೂ ಪರಿಚಯ ಇದ್ದಾರಾ?
ಸೀತಾ ಬರೆದಿರೋ ಲೆಟರು ಆ ಹುಡುಗಿ ಕೈಗೆ ಹೇಗೆ ಸಿಕ್ತು? ಕಂಡುಹಿಡಿಬೇಕು. ಕಂಡು ಹಿಡಿತೀನಿ. ಓ ಗಾಡ್, ಇಷ್ಟು ದೊಡ್ಡ ಮನೇಲಿ ಒಬ್ಳೆ ಇರೋದು ಎಷ್ಟು ಕಷ್ಟ ಅಂತ ಇರೋರಿಗೆ ಗೊತ್ತು. ಯಾರು ಬಂದಿರ್ಬೋದು? ಯಾರು? ಭಾರತೀಯ ಚುನಾವಣಾ ಆಯೋಗದಿಂದ ಬಂದಿದ್ದೀವಿ. ಜನಗಣತಿ ಮಾಡಬೇಕಿತ್ತು. ಭಾರತೀಯ ವಾಟ್? ಓ, ಕನ್ನಡ ಗೊತ್ತಿಲ್ಲ ಅನ್ನೋರಾ? ಜನಗಣತಿ ಮಾಡಬೇಕಿತ್ತು. ಸ್ವಲ್ಪ ಬಾಗಿಲು ತೆಗೀರಿ. ಏನಾಗ್ಬೇಕಾಗಿತ್ತು? ಹೆಲೋ ಮೇಡಮ್, ಜನಗಣತಿ ಮಾಡಬೇಕಿತ್ತು. ಮನೇಲಿ ಯಾರ್ಯಾರಿದ್ದೀರಾ? ಹೆಸರು, ವಯಸ್ಸು ಎಲ್ಲ ಡೀಟೇಲ್ಸ್ ಕೊಡಿ. ಮನೆಯಲ್ಲಿ ನಾನು ಒಬ್ಳೆ ಇರೋದು. ಹೆಸರು ಚಾಂದಿನಿ, ವಯಸ್ಸು 25. ನಾನು ಇನ್ನೂ ಬದುಕಿದ್ದೀನಿ. ನಿಮ್ ಜನಗಣತಿ ಆಯ್ತು. ಮಿಕ್ಕಿ ಡೀಟೇಲ್ಸ್ ಎಲ್ಲ ನಿಮ್ ಗೌರ್ಮೆಂಟ್ ಹತ್ರನೇ ಇರತ್ತಲ್ಲ. ಮತ್ತೆ ಆಧಾರ್ ಕಾರ್ಡ್ ಏನಕ್ಕೆ ಎಲ್ಲದಕ್ಕೂ ಲಿಂಕ್ ಮಾಡಿಸಿಟ್ಟಿರೋದು? ಹೆಲೋ, ನೀವು ಬದುಕಿದ್ದೀರಾ ಅಲ್ವಾ? ಹಾ, ಸಾಕಾ ಡೀಟೇಲ್ಸು? ಬೇಕಾದಷ್ಟಾಯ್ತು. ಥ್ಯಾಂಕ್ ಯು. ವಾವ್, ಸಿಹಿ, ಇದು ನಾ ಮಾಡಿದ ಗಣೇಶನ. ಥ್ಯಾಂಕ್ ಯು ಸಿಹಿ, ಇಷ್ಟು ಈಸಿಯಾಗಿ ಇಡೋ ಗಣೇಶ ಮಾಡೋದು ಹೇಳ್ಕೊಟ್ಟಿದ್ಕೆ. ಪ್ರಿನ್ಸಿಪಲ್ ಥ್ಯಾಂಕ್ಸ್ ಎಲ್ಲ ಬೇಕಾ? ಇದಕ್ಕೆ ಪೇಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಲ್ಲ? ನೋ ಅನಿ, ಇದು ನೇಚರ್ ಫ್ರೆಂಡ್ಲಿ ಗಣೇಶ. ಇದಕ್ಕೆ ಪೇಂಟ್ ಮಾಡಿದ್ರೆ ನಾವು ನೀರಲ್ಲಿ ಹಾಕ್ತೀವಿ ಅಲ್ವಾ, ಆಗ ನೀರೆಲ್ಲ ಗಲೀಜಾಗುತ್ತೆ. ಅದಕ್ಕೆ ನಾವು ಇಂಥ ಗಣೇಶನ್ನೇ ಪೂಜೆ ಮಾಡಬೇಕು. ಸರಿ, ಮನೆ ಒಳಗೆ ಎತ್ಕೋಗೋಣ. ಓಕೆ, ನೀನ್ ಎತ್ಕೋ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಗಣೇಶನ್ ಆಲ್ರೆಡಿ ರೆಡಿ ಮಾಡ್ಬಿಟ್ಟಿದ್ದಾರೆ. ರಾಮ್, ಅವ್ರು ಕರಿಯೋ ತನಕ ನಾವು ಹೋಗ್ಬಾರ್ದು ಅಂತ ಸಿಹಿ ಅನಿ ಹತ್ರ ಹೇಳಿ ಕಳ್ಸಿದಾಳೆ. ಹೌದಾ? ಅವ್ರೇನೋ ಸರ್ಪ್ರೈಸ್ ಪ್ಲಾನ್ ಮಾಡ್ತಿದ್ದಾರೆ, ನಾವು ಕಾಯೋಣ. ಹೌದು, ಮತ್ತೆ ಪಾಪ ಸಿಹಿ ಪುಟ ನಮಗೋಸ್ಕರ ಸರ್ಪ್ರೈಸ್ ಕೊಡೋದಕ್ಕೆ ಎಷ್ಟೆಲ್ಲ ಯೋಚನೆ ಮಾಡಿರ್ತಾಳೆ. ಲೆಟ್ ಸರ್ಪ್ರೈಸಸ್ ವೇಟ್ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.